ಬಗೆದಷ್ಟು ಬಯಲಾಗ್ತಾ ಇದೆ ಹೈದರಾಲಿ ಮರ್ಡರ್ ಕೇಸ್. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎನ್ಎ ಹ್ಯಾರಿಸ್ ಆಪ್ತ ಅಂತಲೇ ಗುರುತಿಸಿಕೊಂಡಿದ್ದಂತ ಹೈದರಾಲಿ ಮರ್ಡರ್ನಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದಷ್ಟು ವಿಚಾರಗಳು. ಹೈದರಾಲಿ ಹತ್ಯೆಗೆ ತಿಂಗಳುಗಟ್ಟಲೆ ಹೊಂಚು ಹಾಕಿತ್ತು ಗ್ಯಾಂಗ್. ಹೊಸೂರು ಬಳಿ ಮನೆ ಮಾಡಿ ಹೈದರಾಲಿ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಶಿವಮೊಗ್ಗದಿಂದ ಗಡಿಪಾರಾದಂತ ಕೆಲವರನ್ನ ಕೃತ್ಯದಲ್ಲಿ ಭಾಗಿಯಾಗೋ ರೀತಿ ಮಾಡಲಾಗಿದೆ. ಜಾಹಿದ್, ವಾಸಿಂ, ರಿಜ್ವಾನ್, ಸದ್ದಾಂ ಶಿವಮೊಗ್ಗ ಮೂಲದವರು. ಅವರು ಶಿವಮೊಗ್ಗದವರು. ಈ ಪೈಕಿ 3 ಶಿವಮೊಗ್ಗದಿಂದ ಗಡಿಪಾರಾದವರು. ಆರೋಪಿಗಳ ಹೊಸೂರಿನಲ್ಲಿ ಮನೆ ಮಾಡಿ ಇರಿಸಿದ್ದ ನಾನ್ ಬಗದಷ್ಟು ಬಯಲಾಗ್ತಾ ಇದೆ. ಈಗ ಹೈದರಾಲಿ ಹತ್ಯಾಕಾಂಡ. ಹೈದರಾಲಿಯನ್ನ ಯಾವ ರೀತಿ ಕೊಲೆ ಮಾಡಲಾಯಿತು, ಏನೆಲ್ಲ ಪ್ಲಾನ್ನ ಮುಂಚೆಯೇ ಮಾಡಿಕೊಳ್ಳಲಾಗಿತ್ತು, ಪ್ರೀ ಪ್ಲಾನ್ ಹೇಗಿತ್ತು ಹೈದರಾಲಿ ಮರ್ಡರ್ಗೆ. ಶಿವಮೊಗ್ಗದಿಂದ ಗಡಿಪಾರಾದವ್ರನ್ನ ಕರ್ಕೊಂಡು ಬಂದು ಬೆಂಗಳೂರಿನ ಅಂಟುಕೊಂಡ್ರೋ ಅಂತ ತಮಿಳುನಾಡಿನ ಭಾಗ ಹೊಸೂರು, ಅಲ್ಲಿ ಇರಿಸಲಾಗಿತ್ತು ಬಾಡಿಗೆ ಮನೆ ಮಾಡಿ. ಅದಾದ ಬಳಿಕ ಹತ್ಯೆಗೆ ಸ್ಕೆಚ್ನೆಲ್ಲ ರೂಪಿಸಿ ಹತ್ಯೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಹತ್ಯೆಯಲ್ಲಿ ಭಾಗಿಯಾಗಿದ್ದವರು ಯಾರ್ಯಾರು? ಜಾಹಿದ್, ವಾಸಿಂ, ರಿಜ್ವಾನ್, ಸದ್ದಾಂ ಇವರಿಷ್ಟು ಜನ ಕೂಡ ಮೂಲತಃ ಶಿವಮೊಗ್ಗದವರು. ಈ 4 ಪೈಕಿ 3 ಶಿವಮೊಗ್ಗ ಜಿಲ್ಲೆಯಿಂದ ಗಡಿಪಾರಾದವರು. ಆರೋಪಿಗಳನ್ನ ಹೊಸೂರಿನಲ್ಲಿ ಮನೆ ಮಾಡಿ ಇರಿಸಿದ್ದ ನಾಜ್ ಕಳೆದ 1 ತಿಂಗಳಿಂದ ಹೈದರಾಲಿಯ ಚಲನವಲನಗಳ ಬಗ್ಗೆ ನಿಗಾ ವಹಿಸಿದ್ರು. ಎಲ್ಲ ಹೋಗ್ತಾನೆ ಹೈದರಾಲಿ, ಎಷ್ಟು ಗಂಟೆಗೆ ಎಲ್ಲೆಲ್ಲೆಲ್ಲ ಅಡ್ಡಾಡ್ತಾನೆ, ಇದನ್ನೆಲ್ಲ ತಿಳ್ಕೊಂಡಿದ್ರು ಈ 4. ಅದರಲ್ಲಿ 3 ಮಂದಿ ಶಿವಮೊಗ್ಗದಿಂದ ಗಡಿಪಾರಾಗಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಹೈದರಾಲಿ ಕೊಲೆ ಪ್ರಕರಣದಲ್ಲಿ ಒಂದಷ್ಟು ಪ್ರೀ ಪ್ಲಾನ್ ಆಗಿದೆ. ಶಿವಮೊಗ್ಗ ಮೂಲದವರು ಬೆಂಗಳೂರಿಗೆ ಬರ್ತಾರೆ, ಶಾಂತಿನಗರದಲ್ಲಿ ಮರ್ಡರ್ ಮಾಡ್ತಾರೆ ಅಂತ. ಆಕ್ಚುಲ್ ಆಗಿ ಕೊಲೆ ಮಾಡಲಿಕ್ಕಿಂತ ಮುಂಚೆ ಸ್ಕೆಚ್ ಹೇಗಿತ್ತು ಸಂದೇಶ್? ಸಂದೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೈದರಾಲಿ ಚಲನವಲನಗಳ ಬಗ್ಗೆ ಮುಂಚೆಯೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನೇರವಾಗಿ ಶಿವಮೊಗ್ಗದಿಂದ ಗಡಿಪಾರಾದವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಮರ್ಡರ್ನ ಮಾಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಹಾಗಾದ್ರೆ ಹೈದರಾಲಿ ಕೊಲೆಗೆ ಯಾವ ರೀತಿ ನಡೆದಿತ್ತು ಸ್ಕೆಚ್ ಸಂದೇಶ್? ಮಧುಸೂದನ್, ಹೈದರಾಲಿ ಕೊಲೆಯಲ್ಲಿ ಕಂಪ್ಲೀಟ್ ಆಗಿ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆರೋಪಿಗಳು ಅನ್ನೋದು ಈಗಾಗಲೇ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿದೆ. ಯಾಕಂದ್ರೆ 1 ತಿಂಗಳಿಂದಲೂ ಕೂಡ ಅವರು ಬೆಂಗಳೂರಿನಲ್ಲೇ ವಾಸವಾಗಿರ್ತಾರೆ. ಶಿವಮೊಗ್ಗದಿಂದ ಗಡಿಪಾರಾಗಿದ್ದಂತ 3 ಆರೋಪಿಗಳು, ಅಂದ್ರೆ ಶಿವಮೊಗ್ಗ ಮೂಲದ 4 ಜನ ಆರೋಪಿಗಳಿರ್ತಾರೆ. ಆ 4 ಜನ ಆರೋಪಿಗಳಲ್ಲಿ 3 ಗಡಿಪಾರಾಗಿರ್ತಾರೆ. ಗಡಿಪಾರಾಗಿ ಇಲ್ಲಿಗೆ ಬಂದು ಹೊಸೂರಿನಲ್ಲಿ ಮೊದಲಿಗೆ ಮನೆಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಹೊಸೂರಿನಲ್ಲಿ ಮನೆಯನ್ನ ಮಾಡ್ಕೊಂಡು ಅದಾದ ನಂತರ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಸ್ಕೆಚ್ ರೆಡಿ ಆಗುತ್ತೆ. ಅಂದ್ರೆ ಯಾವತ್ತು ಹೇಗೆ ಹೈದರಾಲಿಯನ್ನ ಕೊಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಕೆಚ್ ರೆಡಿ ಆಗುತ್ತೆ. ಅದಾದ ನಂತರ ಸುಮಾರು 1 ತಿಂಗಳ ಕಾಲ ಚಲನವಲನಗಳನ್ನ, ಅಂದ್ರೆ ಹೈದರ್ನ ಪ್ರತಿ ಮೂಮೆಂಟ್ ಅನ್ನ ಕೂಡ ಅವರು ಮೂಮೆಂಟ್ ಅನ್ನ ಫಾಲೋ ಮಾಡುವಂತ ಕೆಲಸವನ್ನ ಅಥವಾ ವಾಚ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ವೆಪನ್ಸ್ ಆಗಿರ್ಬೋದು, ಜೊತೆಗೆ ಯಾವ ಕಾರ್ನಲ್ಲಿ ಹೋಗ್ಬೇಕು, ಯಾವತ್ತು ಹೋಗ್ಬೇಕು, ಇವೆಲ್ಲ ಡಿಸ್ಕಸ್ ಕೂಡ ಅದೇ ಒಂದು ಹೊಸೂರಿನ ಮನೆಯಲ್ಲೂ ಕೂಡ ಆಗ್ತಾ ಇರುತ್ತೆ. ಈ ಆರೋಪಿಗಳೇನಿದ್ದಾರೆ ಶಿವಮೊಗ್ಗ ಮೂಲದ ರಿಜ್ವಾನ್ ಆಗಿರ್ಬೋದು, ಜಾಹಿದ್ ಆಗಿರ್ಬೋದು, ವಾಸಿಂ ಹಾಗೆ ಸದ್ದಾಂ, ಈ 4 ಜನರು ಕೂಡ ಈ ಹಿಂದೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 307 ಕೇಸ್ನಲ್ಲಿ ಅರೆಸ್ಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಅವರು ಇವರಿಗೆ ಬೇಲ್ ಅನ್ನ ಕೊಟ್ಟು ಬಿಡಿಸ್ಕೊಂಡಿರ್ತಾರೆ. ಅದಾದ ನಂತರ ಈಗ ಮತ್ತೆ ಶಿವಮೊಗ್ಗದಿಂದ 4 ಆರೋಪಿಗಳಲ್ಲಿ 3 ಆರೋಪಿಗಳು ಗಡಿಪಾರಾಗ್ತಾರೆ. ಗಡಿಪಾರಾದಂತಹ ಸಂದರ್ಭದಲ್ಲಿ ಅವರನ್ನ ಇಲ್ಲಿಗೆ ಕರೆಸ್ಕೊಂಡು ಖಾಲಿ ಕೂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾಜ್ ಅವರ ಮುಖಾಂತರವಾಗಿ ಸ್ಕೆಚ್ ಅನ್ನ ಹಾಕಿಸಿ ಹೈದರಾಲಿಯ ಕೊಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಈಗಾಗಲೇ ಪೊಲೀಸರು ಕೂಡ ಕೊಲೆ ಮಾಡಿದ ದಿನ ಅವರು ಹಾಕಿದಂತಹ ಬಟ್ಟೆ, ಅಂದ್ರೆ ರಕ್ತಸಿಕ್ತವಾದಂತಹ ಬಟ್ಟೆಯನ್ನ ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಜೊತೆಗೆ ಮಹಜರನ್ನ ಕೂಡ ಅಲ್ಲಿ ಆ ಒಂದು ಮನೆಯಲ್ಲಿ, ಹೊಸೂರಿನ ಮನೆಯಲ್ಲೂ ಕೂಡ ಈಗಾಗಲೇ ಮಹಜರನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.